ನಮ್ಮ ರಾಜ್ಯದ ಜೊತೆಗೆ ಉಳಿದಂತಹ ರಾಜ್ಯಗಳು ಸಹಜವಾಗಿ ನಿರೀಕ್ಷೆನ ಇಟ್ಕೊಂಡಿರ್ತವೆ. ಕೇಂದ್ರದಿಂದ ಬಜೆಟ್ ಮಂಡನೆ ಆಗ್ಬೇಕಾದ್ರೆ ನಮ್ಮ ರಾಜ್ಯಕ್ಕೆ ಏನ್ ಸಿಗತ್ತೆ, ನಮ್ಮ ಜನರಿಗೆ ಏನ್ ಸಿಗುತ್ತೆ, ಉಪಯೋಗ ಆಗುತ್ತೆ ಅಂತ ಅಲ್ವಾ. ಹಾಗೆ ನಮ್ಮ ರಾಜ್ಯ ಅಂತ ನೋಡಿದಾಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಗೆ ಟಕ್ಕರ್ ಕೊಡಬಲ್ಲ ನಮೋ ಗ್ಯಾರಂಟಿಗಳ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅನ್ನುವ ನಿರೀಕ್ಷೆ ಇದ್ದು, ರೈತರು, ಶ್ರಮಿಕ ವರ್ಗಗಳು, ಕಾರ್ಮಿಕರು, ವಿದ್ಯಾರ್ಥಿಗಳು, ಹೆಣ್ಣು ಮಕ್ಕಳು ಇವರೆಲ್ಲರೂ ಕೂಡ ನಮೋ ಗ್ಯಾರಂಟಿಯ ಫಲಾನುಭವಿಗಳಾಗಲಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಯ ವೇಳೆ ಮೋದಿ ಗ್ಯಾರಂಟಿಗಳು ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಘೋಷಿಸಿದ ಮೋದಿ ಗ್ಯಾರಂಟಿಗಳ ಘೋಷಣೆಯ ನಿರೀಕ್ಷೆ ಈ ಸಲವೂ ಇದೆ. ಈ ಮೂಲಕ ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಟಕ್ಕರ್ ಕೊಡುವ ಪ್ಲಾನ್ ಮಾಡಿದ್ದಾರೆ. ರಾಜ್ಯದ ಬರ ಈ ಒಂದು ಪರಿಹಾರ ಏನ್ ಕೇಳಿದ್ರು ರಾಜ್ಯ ಸರ್ಕಾರದಿಂದ, ಸೊ ಅದನ್ನು ಸೇರಿದಂತೆ ಈ ಬಜೆಟ್ ನಲ್ಲಿ ಅದನ್ನು ಘೋಷಣೆ ಆಗ್ಬೋದು ಅಂತಿದ್ದಾರೆ. ಈಗಾಗಲೇ ಕೇಂದ್ರದಿಂದ ಬರ ಪರಿಹಾರ ಲೇಟ್ ಆಗಿದೆ. ಕರ್ನಾಟಕ ಸೇರಿ ಹಲವು ರಾಜ್ಯಗಳಿಗೆ NDRF ನ ಅಡಿ ಬರ ಪರಿಹಾರ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಕರ್ನಾಟಕದ ದೀರ್ಘಕಾಲದ ಯೋಜನೆಗಳಿಗೆ ಅನುದಾನದ ನಿರೀಕ್ಷೆ ಇದೆ. ನೀರಾವರಿ ಯೋಜನೆಗಳು, ಹೊಸ ಹೆದ್ದಾರಿ ಯೋಜನೆಗಳು, ಮೆಟ್ರೋ ಮಾರ್ಗ ವಿಸ್ತರಣೆ ಸಂಬಂಧ ಕೆಲ ಘೋಷಣೆಗಳನ್ನ ಮಾಡಬಹುದು ಅಂತ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿದೆ. ಇವಾಗ ಏನಿದ್ರು ನಾವು ಇವತ್ತು 11 ಗಂಟೆಯಿಂದ ಬಜೆಟ್ ಅನೌನ್ಸ್ ಮಾಡ್ತಾರಲ್ವಾ, ಶುರು ಆಗುತ್ತಲ್ವಾ, ಅಲ್ಲಿ ತನಕ ನಿರೀಕ್ಷೆಗಳನ್ನು ಇಟ್ಕೋಬೋದಷ್ಟೇ. ಅವ್ರು ಅನೌನ್ಸ್ ಮಾಡಿದ್ಮೇಲೆ ನಮ್ಮ ರಾಜ್ಯಕ್ಕೆ ಏನ್ ಸಿಕ್ತು, ನಮ್ಮ ಹೆಣ್ಮಕ್ಳಿಗೆ ಖುಷಿ ಆಗುವಂತಹ ಸುದ್ದಿ ಏನ್ ಸಿಕ್ತು ಅಂತ ನಾವು ಮಾತನಾಡ್ಲಿಕ್ಕೆ ಸಾಧ್ಯ. ಅಲ್ಲಿ ತನಕ ನಿರೀಕ್ಷೆಗಳು ಹಿಂಗಾಗ್ಬೋದಾ, ಅದಕ್ಕೆ ಕೊಡ್ಬೋದಾ, ಇದಕ್ಕೆ ಕೊಡ್ಬೋದಾ ಅಂತ. ಓಕೆ, ಒಂದೊಂದನ್ನೇ ನೋಡ್ತಾ ಹೋಗೋಣ. ಕೇಂದ್ರದ ಬಜೆಟ್ ನಲ್ಲಿ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ರಾಜ್ಯದ ಜನ ನಿರೀಕ್ಷೆ ಮಾಡ್ಕೊಳ್ತಾ ಇರುವಂತದ್ದು ಏನು ಅಂತ. ಬೆಂಗಳೂರಿನ ಸಬರ್ಬನ್ ರೈಲಿಗೆ ಹೆಚ್ಚಿನ ಅನುದಾನ ಸಿಗುವಂತಹ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರೈಲ್ವೆ ವಲಯಕ್ಕೆ ಮತ್ತು ರಕ್ಷಣಾ ವಲಯಕ್ಕೆ ಮುಲಾಜಿಲ್ಲದೆ ಇಲ್ಲಿ ತನಕ ಅನುದಾನವನ್ನು ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರ ಯಾವಾಗಲೂ ಕೂಡ ಮುಂದಿದೆ. ಹೀಗಿರುವಾಗ ಈ ಸಲ ನಮ್ಮ ರಾಜ್ಯ ಅಂತ ತಗೊಂಡಾಗ ಸಬರ್ಬನ್ ರೈಲಿಗೆ ಹೆಚ್ಚಿನ ಅನುದಾನ ಸಿಗಬಹುದಾ ಅಂತ. ಆಮೇಲೆ ರಾಯಚೂರು ಕಡೆಗೆ ನೇರವಾಗಿ ಹೋಗೋದಾದ್ರೆ ಅಲ್ಲಿ ಏಮ್ಸ್ ಆಸ್ಪತ್ರೆ ಮಂಜೂರಾಗಬಹುದಾ, ಈ ಸಲಕ್ಕಾದ್ರೂ ಒಂದು ಹಣ ಬರ್ಬೋದಾ ಅಂತ. 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ ರಾಜ್ಯಕ್ಕೆ 5,495 ಕೋಟಿ ವಿಶೇಷ ಅನುದಾನದ ನಿರೀಕ್ಷೆಯನ್ನ ನಾವು ಇಟ್ಕೊಂಡಿದೀವಿ. ಆ ನಿರೀಕ್ಷೆನ ಫುಲ್ಫಿಲ್ ಮಾಡುತ್ತಾ ಕೇಂದ್ರ ಸರ್ಕಾರ ಅವರಿಗೆ ಬಿಟ್ಟಿದ್ದು. ಭದ್ರಾ ಮೇಲ್ದಂಡೆ ಯೋಜನೆಗೆ ರಾಷ್ಟ್ರೀಯ ಮಾನ್ಯತೆ ಸಿಗ್ಬೋದಾ? ಕಳೆದ 3 ವರ್ಷಗಳಿಂದಲೂ ಇದ್ರ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇಟ್ಕೊಂಡಿದ್ದೀವಿ ನಾವು. ಈ ಸಲ ಏನಾಗುತ್ತೆ ನೋಡೋಣ. ಇನ್ನು ಮೇಕೆದಾಟು, ಎತ್ತಿನಹೊಳೆ, ಮಹದಾಯಿ ಯೋಜನೆಗಳಿಗೆ ಹೆಚ್ಚಿನ ನೆರವು ಸಿಗುತ್ತಾ ಅನ್ನುವಂಥದ್ದು ಸಹಜವಾಗಿ ನಿರೀಕ್ಷೆ ಇದೆ. ಹೊಸ ರೈಲ್ವೆ ಯೋಜನೆ, ಹೊಸ ರೈಲುಗಳ ಘೋಷಣೆ ಮಾಡುವ ಸಾಧ್ಯತೆ ಇದನ್ನ ತಳ್ಳಿ ಹಾಕೋಂಗಿಲ್ಲ. ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಅದನ್ನೇ ಹೇಳಿದ್ದು, ರೈಲ್ವೆ ಇಲಾಖೆಗೆ ಮತ್ತು ರಕ್ಷಣಾ ವಲಯ ಅಂತ ಬಂದಾಗ, ರೈತರು ಅಂತ ಬಂದಾಗ ಯಾವತ್ತೂ ಹಿಂದೆ ಬಿದ್ದಿರಲಿಲ್ಲ. ಬಟ್ ಈ ಸಲವೂ ಕೂಡ ಅದೇ ರೀತಿಯಾಗಿ ಬಹಳ ಖುಷಿ ತರುವಂತಹ ಸುದ್ದಿಯನ್ನೇ ರೈತರ ಕಿವಿಗೆ ಮತ್ತು ರೈಲ್ವೆ ವಲಯಕ್ಕೆ ಹಾಗೆ ರಕ್ಷಣಾ ವಲಯಕ್ಕೂ ಕೊಡ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಸಹಜವಾಗೇ ಇದೆ. ಇನ್ನು ಹೊಸ ಹೆದ್ದಾರಿ ಯೋಜನೆಗಳ ನಿರೀಕ್ಷೆಯಲ್ಲಿ ಸರ್ಕಾರ ಇದ್ದಂಗೆ ಕಾಣಿಸ್ತಾ ಇದೆ. ಹಂಗ್ ನೋಡಿದಾಗ ಗುಂಡ್ಲುಪೇಟೆ, ನಂಜನಗೂಡು ಮತ್ತು ಮೈಸೂರು ಮೂಲಕ ಕೊಳ್ಳೇಗಾಲ ಹಾಗೆ ಕೇರಳ ಸಂಪರ್ಕಿಸುವಂತಹ NH ಅಂದ್ರೆ ನ್ಯಾಷನಲ್ ಹೈವೇ 766 ರಸ್ತೆ ಅಗಲೀಕರಣ ಆಗಬಹುದಾ ಈ ಸಲ? ಅದಕ್ಕೇನಾದ್ರೂ ಅನೌನ್ಸ್ ಮಾಡ್ತಾರಾ ಗೊತ್ತಿಲ್ಲ. ಮಳವಳ್ಳಿ ಮತ್ತು ಕೊಳ್ಳೇಗಾಲ ಮೂಲಕ ಕರ್ನಾಟಕದ ಕನಕಪುರ, ತಮಿಳುನಾಡು ಸಂಪರ್ಕಿಸುವಂತಹ ನ್ಯಾಷನಲ್ ಹೈವೇ ಯೋಜನೆಯನ್ನ ಘೋಷಣೆ ಮಾಡುವ ನಿರೀಕ್ಷೆಯನ್ನ ನಾವಿಟ್ಕೊಂಡಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಅದ್ ಗಮನದಲ್ಲಿದೆಯಾ ಗೊತ್ತಿಲ್ಲ. ಬೆಳಗಾವಿ ನಗರದಲ್ಲಿ ಚತುಷ್ಪಥ ಎಲಿವೇಟೆಡ್ ರಸ್ತೆ ಕಾರಿಡಾರ್ ಯೋಜನೆ, ಅದ್ರ ಬಗ್ಗೆ ಬಹಳಷ್ಟು ಸದ್ದು ಕೇಳಿ ಬರ್ತಾ ಇದೆ. ಅದಕ್ಕೇನಾದ್ರೂ ಹಣ ಬಿಡುಗಡೆ ಮಾಡ್ತಾರಾ ಗೊತ್ತಿಲ್ಲ. ಶಿರಾಡಿ ಘಾಟ್ನಲ್ಲಿ ಸುರಂಗ ಮಾರ್ಗ ಆಗ್ಬೋದಾ? ಅವರು ಅನೌನ್ಸ್ ಮಾಡಿದ್ಮೇಲೆ ಗೊತ್ತು. ಪುಣೆ ಬೆಂಗಳೂರು ರಸ್ತೆಯಲ್ಲಿ ಎಲಿವೇಟೆಡ್ ಕಾರಿಡಾರ್ ಯೋಜನೆ ಘೋಷಣೆ ಮಾಡಬಹುದಾ? ಬೆಂಗಳೂರು ಟನಲ್ ಯೋಜನೆಯ 60 ಕಿಲೋಮೀಟರ್ ಸುರಂಗ ಮಾರ್ಗಕ್ಕೆ ಅನುದಾನ ಸಿಗಬಹುದಾ ಅನ್ನೋ ನಿರೀಕ್ಷೆ ನಮಗಿದೆ. ಹೆಬ್ಬಾಳ ಸರ್ಜಾಪುರ ಮೆಟ್ರೋ ಮಾರ್ಗ ಹಾಗೂ ಬಿಡದಿವರೆಗೂ ಕೂಡ ಅದನ್ನ ವಿಸ್ತರಣೆ ಮಾಡಬಹುದಾ ಅಂತ. ಇನ್ನು ಬೆಂಗಳೂರಿನಲ್ಲಿ ನೆರೆ ನಿಗ್ರಹ ಮೂಲ ಸೌಕರ್ಯದ ಅಭಿವೃದ್ಧಿಗಾಗಿ ವಿಶ್ವ ಬ್ಯಾಂಕ್ನಿಂದ 3,000 ಕೋಟಿ ಆರ್ಥಿಕ ನೆರವು ಸಿಗಬಹುದಾ? ಎಲ್ಲವೂ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನೋಡೋಣ. ಒಂದಂತೂ ನಿಜ, ಚುನಾವಣೆಗೆ ಕೇವಲ 2 ತಿಂಗಳಿರೋದ್ರಿಂದ ಇದು ಮಧ್ಯಂತರ ಬಜೆಟ್ ಆಗಿರುತ್ತೆ. ಮತ್ತೆ ಎಲೆಕ್ಷನ್ ನಡೆದು ಇನ್ನೊಂದು ಸರ್ಕಾರ ಬಂದ ಮೇಲೆ ಅದು ಯಾವ ಸರ್ಕಾರ ಬರುತ್ತೋ ಗೊತ್ತಿಲ್ಲ. ಮೈತ್ರಿನೂ ಇದೆ, ಮತ್ತೊಂದು ಕಡೆ BJP ಸರ್ಕಾರವೂ ಇದೆ, NDA ಇದೆ. ಯಾರು ಬರ್ತಾರೆ ಗೊತ್ತಿಲ್ಲ. ಬಟ್ ಅಲ್ಲಿ ತನಕ ಮಾತ್ರ ಇದು. ಬಟ್ ಆದ್ರೂ ಮಧ್ಯಂತರ ಬಜೆಟ್ ಆದ್ರೂ ನಿರೀಕ್ಷೆಗಳಂತೂ ಸಹಜವಾಗೇ ಇದೆ. ಕೆಲವೊಂದು ನಿರೀಕ್ಷೆಗಳು ನಮ್ಮ ರಾಜ್ಯದಲ್ಲಿದೆ, ಅದನ್ನು ನೋಡ್ಬಿಡೋಣ ವೆರಿ ಕ್ವಿಕ್ ಆಗಿ. ಉದ್ಯೋಗ ಖಾತ್ರಿ ಯೋಜನೆಯಡಿ ಮಾನವ ದಿನವನ್ನ 100 ದಿನಗಳಿಂದ 150 ದಿನ ಹೆಚ್ಚಿಸುವಂತಹ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆ ಹಳ್ಳಿಗಳ ಕಡೆ ತುಂಬಾ ಜನ ಫಲಾನುಭವಿಗಳಿದ್ದಾರೆ. ಅದು 100 ದಿನ ಏನಿದೆ ಅಂದ್ರೆ 3 ತಿಂಗಳು ದಾಟಿ 10 ದಿನ ಎಕ್ಸ್ಟ್ರಾ ಇತ್ತು, ಅದು 150 ದಿನಕ್ಕೆ ಹೆಚ್ಚಳ ಮಾಡಬಹುದಾ ಅನ್ನುವ ನಿರೀಕ್ಷೆ. ಒಂದು 5-6 ತಿಂಗಳ ತನಕ ಮಾಡಬಹುದಾ ಅಂತ. ಇನ್ನು ಕೇಂದ್ರ ಬಜೆಟ್ ನಲ್ಲಿ ರಾಜ್ಯಕ್ಕೆ ಬರ ಪರಿಹಾರ ಘೋಷಣೆಯ ನಿರೀಕ್ಷೆ ಇದೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಹೋಗಿ ಇವರು ಮನವಿ ಪತ್ರವನ್ನ ಕೊಟ್ಟು ಬಂದಿದ್ದಾರೆ. ಜನ ಕಾಯ್ತಾ ಇದ್ದಾರೆ ಪಾಪ. ಈ ಕಡೆ ಮಳೆನೂ ಇಲ್ಲ, ಬೆಳೆನೂ ಕೈ ಕೊಟ್ಟಿದೆ, ಬರಗಾಲ. ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ನೋಡಿದ್ರೆ ಬರೀ ಸರ್ವೆ ಮಾಡ್ಕೊಂಡು ಹೋಗಿರೋದು ಅಷ್ಟೇನೆಪ್ಪ, ಹಣನೇ ಸಿಕ್ಕಿಲ್ಲ ಅಂತ ಆರೋಪಗಳು
ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಿರುವಾಗ ಇವ್ರು ಬೆಟ್ ಮಾಡಿಸೋದು ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಕೇಳಿದೀವಿ, ಅವ್ರು ಕೊಟ್ಟಿಲ್ಲ ಅಂತ. ಅದೇನಾದ್ರೂ ಅನೌನ್ಸ್ ಮಾಡ್ತಾರಾ? ಮಾಡಬಹುದು. ಇದ್ರ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇದೆ. ಇನ್ನು ಜಲ ಜೀವನ್ ಮಿಷನ್ಗೆ ಹೆಚ್ಚಿನ ಅನುದಾನ ಆಲ್ರೆಡಿ ಪಾಪ ಮನೆ ಬಾಗ್ಲಿಗೆ ನಲ್ಲಿ ಮುಖಾಂತರ ನೀರು ಎಷ್ಟೋ ಕುಗ್ರಾಮಗಳಲ್ಲಿ ನಾವು ನೋಡೇ ಇರಲಿಲ್ಲ ಇದನ್ನ. ಅದನ್ನ ತಲುಪಿಸುವಂತಹ ಯೋಜನೆ ಜಲ ಜೀವನ್ ಮಿಷನ್, ಕುಡಿಯುವಂತಹ ನೀರಿನ ಯೋಜನೆ, ಅದಕ್ಕೂ ಕೂಡ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬಹುದು ಅನ್ನುವ ನಿರೀಕ್ಷೆ. ಹೊಸ ರೈಲ್ವೆ ಮಾರ್ಗ, ರಾಜ್ಯದ ರೈಲ್ವೆ ಡಬ್ಲಿಂಗ್, ಹೊಸ ರೈಲ್ವೆ ಮಾರ್ಗ ಘೋಷಣೆ ಇದೆ, ಅಂದ್ರೆ ಘೋಷಣೆಯ ನಿರೀಕ್ಷೆ ಇದೆ ನಮ್ಮ ರಾಜ್ಯಕ್ಕೂ ಸಂಬಂಧಪಟ್ಟಂತೆ. ಇನ್ನು ಕಾಫಿ ಬೆಳೆಗಾರರು ಪಡೆದಿರುವ ಸಾಲದ ಮೇಲಿನ ಬಡ್ಡಿಗೆ ಸಬ್ಸಿಡಿ ಏನಾದ್ರು ಕೊಡ್ತಾರಾ ಗೊತ್ತಿಲ್ಲ. ಪಾಪ ಒಂದ್ 2-3 ವರ್ಷದಿಂದ ಕಾಫಿ ಬೆಳೆಗಾರರ ಪರಿಸ್ಥಿತಿ ನೋಡೋಂಗಿಲ್ಲ ಮಲೆನಾಡಿನ ಭಾಗದಲ್ಲಿ. ಇನ್ನು ಕೊಬ್ಬರಿ ಬೆಂಬಲ ಬೆಲೆ ನಿಗದಿ ಮಾಡ್ತಾರಾ ಏನಾದ್ರು? ಈಗೇನು 2,500 ಏನೋ ಇರಬೇಕು ಅಂತ ಕಾಣುತ್ತೆ, ನೋಡೋಣ. ಇನ್ನು ಕೃಷಿ ಸಲಕರಣೆಗಳ ಮೇಲಿನ GST ತೆಗೆಯುವಂತಹ ನಿರೀಕ್ಷೆ, ಇದನ್ನ ಇಟ್ಕೋಬಹುದು ರೈತರು. ಯಾಕಂತ ಹೇಳಿದ್ರೆ ನಾನು ಆರಂಭದಲ್ಲೇ ಹೇಳಿದಂತೆ, ಒಂದು ರಕ್ಷಣಾ ವಲಯ, ಮತ್ತೊಂದು ರೈಲ್ವೆ ವಲಯ, ಹಾಗೆ ನಮ್ಮ ರೈತ ವಲಯಕ್ಕೂ ಕೂಡ ಯಾವುದೇ ಮುಲಾಜಿಲ್ದೆ ಯೋಜನೆಗಳನ್ನ ಮತ್ತು ಬಜೆಟ್ನಲ್ಲಿ ನಿರೀಕ್ಷೆ ಒಂದು ಅನೌನ್ಸ್ ಮಾಡಿರುವಂಥದ್ದನ್ನ ನೋಡಿದೀವಿ ಕಳೆದ ಹಲವು ವರ್ಷಗಳಿಂದ. ಈ ಸಲವೂ ಕೂಡ ರೈತರು ಅದನ್ನ ಬಹುಶಃ ನಿರೀಕ್ಷೆ ಇಟ್ಕೋಬಹುದು. ಕಬ್ಬಿನ ದರ ಟನ್ಗೆ 4,000 ರೂಪಾಯಿ ಘೋಷಣೆಯ ನಿರೀಕ್ಷೆ ಇದೆ. ಪಾಪ ಈಗಿರೋದವ್ರಿಗೆ 2,200 ಅಬ್ಬಬ್ಬ ಅಂದ್ರೆ 2,600 ತನಕ ಸಾಕಾಗ್ತಿಲ್ಲ. ಒಂದು 4,000 ಮಾಡಿ ಅಂತ ಅದೇನಾದ್ರು ಮಾಡ್ತಾರ ಕಬ್ಬಿನ ಬೆಳೆಗಾರರಿಗೆ ಅನ್ನುವಂತಹ ನಿರೀಕ್ಷೆ ಕೂಡ ಇದೆ. ಎಲ್ಲಾ ನಿರೀಕ್ಷೆಗಳೊಂದಿಗೆ ಇವತ್ತು ಕಾಯಣ ಅನೌನ್ಸ್ ಮಾಡ್ತಾರೆ.